ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದು ಡೇಟ್ ಬಂದು 22 ಜಾನ್ವರಿ. ಸೊ ಇವತ್ತಿಂದು ನಂದು ಡೈಲಿ ವ್ಲಾಗ್ ಥರ ಏನೂ ಅಷ್ಟು ಅಪ್ಡೇಟ್ ಕೊಡೋ ಥರ ಏನಿರಲಿಲ್ಲ. ಸೊ ಇರಲಿ, ಒಂದು ವೀಡಿಯೋ ಮಾಡೋಣ, ಒಂದು ಜನರಲ್ ಏನು ನಡೀತಿ ಇವತ್ತು ಲೈಫ್ ಸ್ಟೈಲಲ್ಲಿ ಅದನ್ನೇ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ. ಯಾಕಂದರೆ ಡೈಲಿ ವ್ಲಾಗ್ ಕೊಡೋಣ ಅಂತ ಫಿಕ್ಸ್ ಆಗಿದ್ದೀನಿ ನಾನು. ಆ್ಯಕ್ಚುಲಿ ಇಯರ್ ಕಂಪ್ಲೀಟಾಗಿ ಡೈಲಿ ವ್ಲಾಗು ಕೊಟ್ಟೇ ಕೊಡಬೇಕು. ಅದೇನಾದರೂ ಆಗಲಿ, ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 5 to 8 minutes ವೀಡಿಯೋ ಆದರೂ ಬಿಡಬೇಕು ಅನ್ನೋದೊಂದು ಟಾರ್ಗೆಟ್ ಫಿಕ್ಸ್ ಆಗಿದೆ. ಸೊ ಹಂಗಾಗಿ ಇವತ್ತಿಂದು ದಿನಚರಿ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋಣ ಜನರಲ್ಲ. ಯಾಕಂದರೆ ನಂದು ಮುಂಚೆ ವೀಡಿಯೋಸ್ ಎಲ್ಲ ನೋಡ್ಬೋದು ಗೈಸ್ ನೀವು. ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗಿ ಏನು ಬಂದು ನಿಂತ್ಕೊಂಡಿಲ್ಲಿ ಮಾತಾಡಲ್ಲ. ಸೊ ನನಗೇನು ಅನಿಸುತ್ತೆ ಡೈರೆಕ್ಟಾಗಿ ಅದೇ ಮಾತಾಡ್ತೀನಿ. ಸೊ ನಾನು ಪ್ರಿಪೇರ್ ಆಗಿ ಫಿಲ್ಟ್ರ್ ಹಾಕಿ ಇದೇ ಥರ ಮಾತಾಡಬೇಕು, ಹಿಂಗೆ ಮಾತಾಡಬೇಕು, ಈ ರೀತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಏನು ಪ್ರಿಪೇರ್ ಆಗೋಲ್ಲ. ಸೊ ಆನ್ ಸ್ಪಾಟು. ಸೊ ಇವತ್ತು ಫುಲ್ ಬ್ಯುಸಿ ಇದ್ದೆ. ನಾನು ಈ ವ್ಲಾಗಿಗೆ 100% ಹೇಳ್ತೀನಿ ಗೈಸ್, ಈ ವ್ಲಾಗಿಗೆ ನಾನು ಏನೂ ಪ್ರಿಪೇರೇ ಆಗಿಲ್ಲ. ಜಸ್ಟ್ ನಾವು ಈಗ ಸ್ಟೇಜ್ ಬರಬೇಕಾದ್ರೆ ಇವತ್ತಿನ ವ್ಲಾಗ್ ಏನೂ ಮಾಡಿಲ್ಲ, ಏನದ್ರ ಬಗ್ಗೆ ಮಾತಾಡಲಿ ಲೈಕ್ ಆ ಥರ ಒಂದು ಥಾಟಲ್ಲಿ ಬಂದೆ. ಸೊ ಓಕೆ, ಇವತ್ತು ಆ್ಯಕ್ಚುಲಿ ಜಾಸ್ತಿ ದೊಡ್ಡ ನ್ಯೂಸು ಅಂತ ಏನಿಲ್ಲ, ಮತ್ತು ದೊಡ್ಡ ಅಪ್ಡೇಟ್ ಕೊಡಬೇಕು ನನ್ನ ದಿನಚರಿದು ಅಂತಲೂ ಏನೂ ಇರಲಿಲ್ಲ. ಸೊ ಹಾಗಾಗಿ ನಾನು ಓಕೆ ಇವತ್ತೇನು ನಡೆದೈತೆ ನನ್ನ ಲೈಫಲ್ಲಿ ಅದೇ ಹೇಳೋಣ ಸೊ ಅಂತ ಅಂದ್ಕೊಂಡು ಬಂದೆ. ಸೊ ಆ್ಯಕ್ಚುಲಿ ಗೈಸ್, ವೆಬ್ಸೈಟ್ ಬಗ್ಗೆ ಒಂದು 3 to 4 ಡೇಸಿಂದ ಏನೂ ಅಪ್ಡೇಟ್ ಕೊಡಲಿಲ್ಲ. ಸೊ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಸೊ ಇವತ್ತು ಅಪ್ಡೇಟ್ ಕೊಡ್ತೀನಿ. ಏನು ಅಂದರೆ ಇನ್ನು ಅದು ಸಾಲ್ವ್ ಆಗಿಲ್ಲ. ಬಟ್ ಒಂದು ಗುಡ್ ನ್ಯೂಸ್ ಏನು ಅಂದರೆ ಇನ್ನೊಂದು 2 to 3 ಡೇಸ್ ಅಷ್ಟರಲ್ಲಿ ಸಾಲ್ವ್ ಆಗುತ್ತೆ ಅನ್ನೋದೊಂದು ಕನ್ಫರ್ಮೇಷನ್ ಬಂದಿದ್ದೆ. ಸೊ ಅದು ಬಂದು ಒಂದು 80 to 90% ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ 100% ಅವರು ಗ್ಯಾರಂಟಿ ಕೊಟ್ಟಿಲ್ಲ. ಸೊ ಒಂದು ಕಡೆ ಖುಷಿ ಆಯಿತು. ಓಕೆ, ಒಂದು 2 ಡೇಸಲ್ಲಿ ಸರಿ ಹೋಯಿತು ಅಂದರೆ ಬಿಸ್ನೆಸ್ಸು ಒಂದು ಸ್ವಲ್ಪ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ 2 to 3 ಡೇಸ್ ಅಷ್ಟರಲ್ಲಿ ಸಾಲ್ವ್ ಆಗಲಿ. ಅಟ್ಲೀಸ್ಟ್ ನನಗೆ ಮಂಡೆಯಿಂದ ನನ್ನ ವೆಬ್ಸೈಟು ಬ್ಯಾಕ್ ಟು ಫಾರ್ಮಿಗೆ ಬಂದರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಸೊ ಬಿಸ್ನೆಸ್ಸು ಒಂದು ಸ್ವಲ್ಪ ರನ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಆಲ್ಮೋಸ್ಟ್ ಆಲು ತುಂಬ ಕಡಿಮೆ ಆಗೋಗಿದೆ ಬಿಸ್ನೆಸ್ಸು. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಆರ್ಡರ್ಸ್ ಬರ್ತಿದೆ. ಸೊ ವಾಟ್ಸಪ್ಪಲ್ಲೂ ಕೂಡ ಒಂದು ಸ್ವಲ್ಪ ಜನ ಚಾಟ್ ಮಾಡ್ತಿದ್ದಾರೆ. ಸೊ ಅದೆಲ್ಲ ಆಲ್ಮೋಸ್ಟ್ ಡೆಲಿವರಿ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರದ್ದು ಏನೂ ಅಪ್ಡೇಟ್ ಕೊಡೋಕ್ಕಾಗ್ತಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ವೆಬ್ಸೈಟು ನೋಡಲೇಬೇಕು ಅದೇನೇನಿದೆ ಅಂತ ಎತ್ತೈತೆ ಇದೆ ಅಂತ. ಅಟ್ಲೀಸ್ಟ್ ನಾನು ಅವರ್ಗೊಂದ್ಸತಿ ಅಥವಾ 2 ಅವರ್ಸ್ಗೊಂದ್ಸತಿ ನಾನು ಅಪ್ಡೇಟ್ ತಗೋತಾ ಇರಬೇಕು, ಏನಾಗ್ತಿದೆ ಏನು ಎತ್ತ ಅಂತ. ಸೊ ಕಂಪ್ಲೀಟಾಗಿ ಅದನ್ನು ಬಿಡೋಕ್ಕಾಗಲ್ಲ. ಸೊ ನಮ್ಮ ಟೀಮ್ ಮೆಂಬರ್ಸ್ ಜೊತೆನೂ ನಾನು ಮಾತಾಡಿದ್ದೀನಿ. ಸೊ ಅವರು ಒಂದು ಫಾಲೋ ಅಪ್ಪಲ್ಲಿದ್ದಾರೆ. ಸೊ ಎಲ್ಲ ಆ್ಯಸ್ ಯೂಶ್ವಲಾಗಿ ಚೆನ್ನಾಗಿ ನಡೀತಿದೆ ಗೈಸ್. ಸೊ ವೆಬ್ಸೈಟ್ದು ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಬರುತ್ತೆ ಒಂದು 2 to 3 ಡೇಸ್ ಅಷ್ಟರಲ್ಲಿ ಎಲ್ಲ ಸಾಲ್ವ್ ಆಗಿ ನಮ್ಮ ಕೈಗೆ ಬರುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಕೋಡಿಂಗ್ ಚೇಂಜ್ ಮಾಡ್ಕೋಬೇಕು ಅಂತ ಅವರು ಹೇಳಿದ್ದಾರೆ, ಶಾಪಿಫೈ ಅವರು. ಸೊ ಕೋಡಿಂಗ್ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿ ನಾನು ನಿಮಗೆ ವಿತಿನ್ ಒಂದು 5 ಡೇಸ್ ಅಷ್ಟರಲ್ಲಿ, ನಾನು ಮಂಡೇ ಅಷ್ಟರಲ್ಲಿ ನನ್ನ ಕೈಗೆ ಗೈಸ್, ನಾಳೆ ಅಥವಾ ನಾಳೆ ಸಿಕ್ಬಿಟ್ರೆ ನಾನು ಮಂಡೇ ಅಷ್ಟರಲ್ಲಿ ನಾನು ಗ್ಯಾರಂಟಿ ನಾನು ಅಂದರೆ ಲಾಂಚ್ ಆಗೋ ಥರ ಮಂಡೇ ಅಷ್ಟರಲ್ಲಿ ಗ್ಯಾರಂಟಿ ಬರೋ ಥರ ವೆಬ್ಸೈಟು ಎಲ್ರಿಗೂ ವಿಸಿಬಲ್ ಆಗೋ ಥರ ನಾನು ಮಾಡೋ ಗ್ಯಾರಂಟಿ ನಂದು. ಬಟ್ ನನಗೆ ಅಟ್ ಎನಿ ಕಾಸ್ಟ್ ನನಗೆ ಸ್ಯಾಟರ್ಡೇ ಅಷ್ಟರಲ್ಲಿ ಸಿಗಬೇಕು. ಸ್ಯಾಟರ್ಡೇ 2 o'clock ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟರಲ್ಲಿ ಸಿಕ್ಕಿದ್ರೆ ನಾನು ಏನಾದರೂ ಒಂದು ಮಾಡ್ಬೋದು. ಸೊ ಅದು ನನ್ನ ಕೈಗೆ ಬರೋದೇ ಮಂಡೇ ಅಥವಾ ಟ್ಯೂಸ್ಡೇ ವೆಡ್ನೆಸ್ಡೇ ಗಂಟೆ ಹೋಯ್ತು ಅಂದರೆ ಸೊ ಒಂದು ಸ್ವಲ್ಪ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ. ನನ್ನ ವ್ಲಾಗ್ಸ್ ಡೈಲಿ ಯಾರ್ಯಾರು ನಾನು ಡೈಲಿ ಅಪ್ಡೇಟ್ ತಗೋತಾಯಿದ್ರೆ, ನಾನು ಡೈಲಿ ನನ್ನ ವ್ಲಾಗ್ಸ್ ಯಾರ್ಯಾರು ನೋಡ್ತಾಯಿದ್ದೀರೋ ಅವ್ರಿಗೆಲ್ಲ ಹೇಳ್ತೀನಿ. ಸೊ 100% ನಾನು ಮುಂದಿನ ದಿನಗಳಲ್ಲಿ ಅದು ಲಾಂಚ್ ಆಗೋಕ್ಕೊಂದೇ 2 ಡೇ ಬ್ಯಾಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸುಮ್ಮನಾಗಲ್ಲ. ಅಥವಾ ಲಾಂಚ್ ಆಗಿದ್ದ ದಿನವೇ ನಾನು ಅನೌನ್ಸ್ಮೆಂಟ್ ಮಾಡಿಬಿಟ್ಟೆ ಲಾಂಚ್ ಮಾಡ್ತೀನಿ. ಸೊ ಇದಂತೂ ಗ್ಯಾರಂಟಿ ಕೊಡ್ತಾಯಿದ್ದೀನಿ ನಾನು. ಅದು ಬಿಟ್ಟರೆ ಗೈಸ್, ಲ್ಯಾಪ್ಟಾಪ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಾಗಿ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದೆ. ಸೊ ಲ್ಯಾಪ್ಟಾಪು ರೆಡಿ ಆಗಿದೆ, ನನ್ನ ಕೈಗೆ ಬಂದು ತಲುಪುತ್ತೆ ನಾಳೆ ಹಂಗೆ. ಸೊ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಫುಲ್ಲು ಲ್ಯಾಪ್ಟಾಪ್ನ ತೋರಿಸೋಣ ಎಲ್ಲ ಮಾಡೋಣ ಅಂತ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ. ಸೊ ಅದು ಒಂದು ಮಾಡ್ತೀನಿ ಗೈಸ್. ಮತ್ತು ಇನ್ನೊಂದು ಏನು ಅಪ್ಡೇಟ್ ಕೊಡೋಣ ಅಂತ ಇವತ್ತಿಂದ ಇದರಲ್ಲಿ ಅಂದರೆ, ಆ್ಯಕ್ಚುಲಿ ಸಮ್ವೇರ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಏನು ಡೈಲಿ ವ್ಲಾಗು ಬರೀ ನಿಂತಿರ್ತವೆ ಮಾತಾಡೋದೇ ಆಗೋಯ್ತು. ಸೊ ಇನ್ನೂ ಅಪ್ಡೇಟ್ ಆಗಲೇಬೇಕು, ಯಾಕಂದರೆ ಡೈಲಿ ವ್ಲಾಗ್ ಈ ಥರ ಮಾಡೋದಲ್ಲ. ಸೊ ಈ ಥರ ನಿಂತು ಮಾತಾಡಿದ್ರೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಈಗೇನೋ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜು ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಥರ ಕೊಡಬೇಕು ಅನ್ನೋದೊಂದು ಮನ್ಸಿಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ವಿಚಾರಿಸ್ದೆ, ಒಂದು 2-3 ಜನನ ಕೇಳಿದೆ. ಅಂದರೆ ಇನ್ಫ್ಲೂಯೆನ್ಸರ್ಸು ಪ್ರಮೋಟರ್ಸ್ನೆಲ್ಲ ನನಗೆ ಗೊತ್ತಿರೋರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಲೈಕ್ ಓಕೆ ಎಲ್ಲರೂ ಡೈಲಿ ವ್ಲಾಗ್ಸು ಈ ಥರ
ಡೇಸು ಒನ್ ಡೇ ಝೆಪ್ಟೋ, ಒನ್ ಡೇ ಝೊಮ್ಯಾಟೊ ಈ ಥರ ಎಲ್ಲ ಮಾಡ್ತಿದ್ದಾರೆ. ಸೊ ಅದನ್ನು ಯಾಕೆ ನೀನು 1 ಮಂತ್ಗೆ ಚಾಲೆಂಜ್ ತಗೊಂಡು ಒಂದೊಂದು ಮಂತ್ ಒಂದೊಂದು, ಲೈಕ್ 1 ಮಂತ್ ಝೆಪ್ಟೋ ಮಾಡು, 1 ಮಂತ್ ಬ್ಲಿಂಕಿಟ್ ಮಾಡೋದು, 1 ಮಂತು ಪೋರ್ಟರು, 1 ಮಂತು ಇದು ಯಾವುದಾದ್ರೂ ಅಂದರೆ ಫುಡ್ ಡೆಲಿವರಿ ಆ್ಯಪ್ಸು, ಲೈಕ್ ನಿಮಗೆ ಗೊತ್ತಿರುತ್ತೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಈ ಥರ ಆ್ಯಪ್ಸು. ಅಟ್ಲೀಸ್ಟ್ ಒಂದೊಂದು ಕ್ಯಾಟಗರಿಯಿಂದ ಇವಾಗ ಡೆಲಿವರಿ 10 ಮಿನಿಟ್ಸ್ ಡೆಲಿವರಿಲಿ ನೀನು 2 ಆ್ಯಪ್ಸು, ಫುಡ್ ಡೆಲಿವರಿಲಿ 2 ಆ್ಯಪ್ಸು, ಈ ಥರ ಯಾಕೆ ತಗೊಂಡು ನೀನು ಮಾಡಿ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಥರ ಮಾಡಿ ಕೊಡಬಾರ್ದು ಅಂತ ಒಂದೇ ಒಂದು ಚಿಕ್ಕ ಪಾಯಿಂಟ್ ಕೊಟ್ಟರು. ಸೊ ಅದನ್ನೊಂದು 2 to 3 ಡೇಸಿಂದ ಯೋಚನೆ ಮಾಡ್ತಿದ್ದೆ. ಸೊ ಇವಾಗ ಬಿಸ್ನೆಸ್ಸು ಇದೆ ನಂದು, ಸೊ ಬಿಸ್ನೆಸ್ಸು ನೋಡಬೇಕು, ಪ್ಲಸ್ ಇದು ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಬಿಸ್ನೆಸ್ ಇದೆ ಅಂದ್ಬಿಟ್ಟು ನಾನು ಡೈಲಿ ವ್ಲಾಗಿಂಗ್ ನಿಲ್ಸೋಕ್ಕಾಗಲ್ಲ. ಸೊ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಟ್ ಎನಿ ಕಾಸ್ಟ್ ಈ ಇಯರ್ ಕಂಪ್ಲೀಟಾಗಿ 365 ಡೇಸ್ 350 ಡೇಸ್ ಅಂತೂ ಗ್ಯಾರಂಟಿ ವ್ಲಾಗ್ ಕೊಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ 100% 365 ಡೇಸೂ ಕೊಡ್ತೀನಿ. ಬಟ್ ಇಫ್ ಇನ್ ಕೇಸ್ ಏನಾದ್ರು ಮಿಸ್ ಆಯಿತು ಅಂದರೆ 350 ಡೇಸ್ ಅಂತೂ ಗ್ಯಾರಂಟಿ ಕೊಡ್ತೀನಿ. ಸೊ ಆ ಥರ ಒಂದು ಪ್ಲ್ಯಾನಿಂಗಲ್ಲಿ ನಿಂತಿರೋದ್ರಿಂದ ಸೊ ಇವತ್ತು ಏನೂ ಪಾಯಿಂಟ್ ಇಲ್ಲ ಅಂದ್ರೂ ನಾನು ಏನೇನು ಯೋಚನೆ ಮಾಡ್ತಾಯಿದ್ದೀನಿ ಅನ್ನೋದೊಂದು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಸೊ ಈ ಥರದೊಂದು ಪಾಯಿಂಟ್ ಇದೆ ಗೈಸ್ ನನ್ನ ತಲೆಯಲ್ಲಿ. ಈ ಥರ ಯಾರಿಗಾದರೂ ಇಷ್ಟ ಆದರೆ, ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಇಷ್ಟ ಆಗಿ ಓಕೆ ನಮಗೂ ಒಂದು ಪಾಯಿಂಟ್ ಸಿಗುತ್ತೆ, ಮೀನ್ಸ್ ನಾವು ಒಂದು ಸ್ವಲ್ಪ ನೋಡ್ಬೋದು ಯಾವ ರೀತಿ ಎರ್ನಿಂಗ್ ಆಗುತ್ತೆ, ಏನು ಎತ್ತ ಅನ್ನೋದೊಂದು ಇದಾಗುತ್ತೆ ಅಂದರೆ ಕಮೆಂಟ್ ಹಾಕಿ. ಸೊ ಆದಷ್ಟು ಬೇಗ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕೂ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಬೇಕು, ಅಂದರೆ ಅಟ್ಲೀಸ್ಟು ಮೋಟೋ ವ್ಲಾಗಿಂಗ್ ಥರ ಮಾಡಬೇಕು ನಾನು, ಯಾಕಂದರೆ ಆಲ್ಮೋಸ್ಟ್ ಟ್ರಾವೆಲಿಂಗಲ್ಲೇ ಇರುತ್ತೆ. ಮತ್ತು ನನ್ನ ಕಾನ್ಸೆಪ್ಟ್ ಏನು ಅಂದರೆ ಬಂದ್ಬಿಟ್ಟು ಇದರಲ್ಲಿ ತುಂಬ ಥರ ಇದೆ. ಸೊ ಡೆಲಿವರಿ ಯಾವ ರೀತಿ ಹೋಗಿ ಬ್ಲಿಂಕಿಟ್ಗೆ ಹೋಗಿ ಯಾವ ರೀತಿ ಪಿಕ್ ಮಾಡ್ಕೊತೀವಿ ಆರ್ಡ್ರನ್ನ, ಯಾವ ರೀತಿ ಇದು ಮಾಡ್ತೀವಿ ಅಂತೆಲ್ಲ ಒಂದು ಸ್ವಲ್ಪ ತೋರಿಸ್ಬೇಕು. ಬಟ್ ಅದೆಲ್ಲ ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಒಳಗಡೆ ಅಲೋ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾಕಂದರೆ ಕೆಲವೊಂದು ಕಡೆ ಸ್ಟ್ರಿಕ್ಟಾಗಿ ಅಲೋ ಮಾಡಲ್ಲ. ಸೊ ಫೋನ್ಗಿನ್ನೆಲ್ಲ ಮೀನ್ಸ್ ಕ್ಯಾಮ್ರಾ ಎಲ್ಲ ಆನ್ ಆಗಿದ್ರೆ ಪಕ್ಕ ಕಂಡುಹಿಡಿತಾರೆ. ಸೊ ಅಲೋ ಮಾಡೋದು ಡೌಟು. ಸೊ ನೋಡ್ತೀನಿ, ಆದಷ್ಟು ನಿಮಗೆ ಎಲ್ಲ ವಿಸಿಬಲ್ ಆಗಿ ತೋರಿಸ್ತೀನಿ. ಸೊ ಗೈಸ್ ಇದರಲ್ಲಿ ಯಾವ ರೀತಿ ನಾನು ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ, ಲೈಕ್ ಯಾವ ಥರ ನಾವು ಪಿಕ್ ಮಾಡ್ತೀವಿ ಆರ್ಡ್ರನ್ನ, ಯಾವ ಥರ ಡೆಲಿವರಿ ಮಾಡ್ತೀವಿ, ಹೇಗೆ ಎತ್ತ, ಇದನ್ನು ಆಲ್ಮೋಸ್ಟು ಕಂಪ್ಲೀಟಾಗಿ ತೋರಿಸ್ಬೇಕು ಅನ್ನೋದೊಂದು ತಲೆಯಲ್ಲಿ ಓಡ್ತಿದೆ. ಬಟ್ ಅದಾದಮೇಲೆ ಅರ್ನಿಂಗ್ಸು ಯಾವ ರೀತಿ ಆಗುತ್ತೆ ಅನ್ನೋದೊಂದು ತೋರಿಸ್ಬೇಕು ಅಂತಿದೆ. ಬಟ್ ನಾನೊಂದು ಏನು ಕನ್ಫರ್ಮೇಷನ್ ಕೊಡ್ತೀನಿ ಅಂದರೆ, ಇಫ್ ಇನ್ ಕೇಸು ಈ ಚಾಲೆಂಜ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಾನು 100% ಫುಲ್ ಟೈಮ್ ಜಾಬ್ ಆಗಂತೂ ಮಾಡೋಕ್ಕಾಗಲ್ಲ. ಸೊ ಇದನ್ನು ಬಂದು ನಾನು 4 to 6 hours ಟಾರ್ಗೆಟ್ ಇಟ್ಕೊಂಡು ಮಾಡಬೇಕು. ಸೊ 4 hours to 6 hours ಟಾರ್ಗೆಟು. ಸೊ ನಾನು ಬಂದು ಝೆಪ್ಟೋದಲ್ಲಿ ಆಲ್ಮೋಸ್ಟು ಒಂದು 1 ವೀಕೇನೋ ನನ್ನ ಫ್ರೆಂಡ್ ಜೊತೆ ಹೋಗಿ ಮಾಡ್ತಿದ್ದೆ. ಲೈಕ್ ಅದು ಬಂದು 2 hours ಥರ ಇರುತ್ತೆ ನಿಮಗೆ. 2 hours ಥರ ಪಿಕ್ ಮಾಡ್ಕೊಂಡು ಆರ್ಡ್ರನ್ನ ಮೀನ್ಸ್ 2 hours ನಾವು ಈ ಜಾಬ್ ಮಾಡ್ತೀವಿ ಅನ್ನೋ ಥರ ಸ್ಲಾಟ್ ಬುಕ್ ಮಾಡ್ಕೋಬೇಕು. ಆ 2 hours ಕಂಪ್ಲೀಟಾಗಿ ಮಾಡಿ ಮುಗಿಸ್ಬೇಕು. ಸೊ ಆ ಥರ 2 hours ಇದಿರುತ್ತೆ ನಿಮಗೆ. ಸೊ ಅದರಲ್ಲಿ ಬಂದು 5 to 10 minutes ಏನೋ ಬ್ರೇಕ್ ಇರುತ್ತೆ. ಅದು ಬಂದು ಝೆಪ್ಟೋ. ಇದು ಬಂದು ನಾನು ಹೇಳ್ತಾರೆ ಕಂಪ್ಲೀಟಾಗಿ ಝೆಪ್ಟೋ. ಸೊ ನನಗೆ ಇದು ಫ್ರೆಂಡ್ ಜೊತೆ ಮಾಡಿದ್ದಿದ್ದು ಅಷ್ಟೇ. ನನ್ನದೇ ಆದ ಐಡಿ ಏನು ಕ್ರಿಯೇಟ್ ಆಗಿರಲಿಲ್ಲ. ಸೊ ಈ ಥರ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಗೈಸ್, ಈ ಬಿಸ್ನೆಸ್ ಜೊತೆ ಇದು ಒಂದು ಸೈಡ್ ಇನ್ಕಮ್, ಸೈಡ್ ಜಾಬ್ ಥರ ಮಾಡೋಣ. ಸೊ ಹಂಗಾಗಿ ನಿಮಗೆ ಕಂಟೆಂಟು ಕೊಡ್ಬೋದು. ಡೈಲಿ ವ್ಲಾಗು ಒಂಥರ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಓಕೆ ನಾನು ಝೆಪ್ಟೋ ಬ್ಲಿಂಕಿಟ್ ಮಾಡಬೇಕು ಅಂತಿದ್ದೀನಿ ಬಟ್ ಯಾವುದೇ ರೀತಿ ಐಡಿಯಾ ಇಲ್ಲ ಅಂದರೆ ನನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿದಾಗ ನನಗೆ ಅಟ್ಲೀಸ್ಟ್ ಸ್ವಲ್ಪ ಕಮೆಂಟ್ಸ್ ಜಾಸ್ತಿ ಬಂದಷ್ಟು ಓಕೆ ಇದನ್ನು ಇವ್ರು ಇಷ್ಟಪಡ್ತಿದ್ದಾರೆ, ಇದನ್ನು ನಾನು ಮಾಡಬೇಕು ಅಂತ ಒಂದು ಇಂಟ್ರೆಸ್ಟಿಂದ ಇಟ್ಟು ಮಾಡ್ಬೋದು. ಸೊ ಏನಿಲ್ಲ, ಕಮೆಂಟ್ ಮಾಡಿ. ಸೊ ಎಸ್ ಮಾಡಿ, ನಾವು ಒಂದು ಎಕ್ಸ್ಪೆರಿಮೆಂಟ್ ಆಗಲಿ, ನಮಗೂ ಗೊತ್ತಾಗಲಿ ಅಂತ ಒಂದು ಕಮೆಂಟ್ ಹಾಕಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಈ ರೀತಿ ಎಲ್ಲ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಝೆಪ್ಟೋ, ಬ್ಲಿಂಕಿಟ್ಟು ಮತ್ತು ಪೋರ್ಟರು, ನೋಡೋಣ ಇನ್ನು ಮುಂತಾದಗಳು, ಝೊಮ್ಯಾಟೊ ಮತ್ತು ಇದು ಸ್ವಿಗ್ಗಿ ಈ ಥರ ಎಲ್ಲ ಮಾಡಬೇಕು. ಬಟ್ ಫುಡ್ಡುಗೆ ಒಂದು ಸ್ವಲ್ಪ ಹೋಗೋದು ಕಷ್ಟ. ಬಟ್ ನೋಡೋಣ, ಅದು ಬೇಕು ಅಂದರೆ ಅದನ್ನೂ ಕಮೆಂಟ್ ಹಾಕಿ, ಅದನ್ನೂ 1 ಮಂತ್ ಮಾಡಿ ತೋರಿಸ್ತೀನಿ. ಸೊ ಯಾವ ರೀತಿ ಎರ್ನಿಂಗ್ಸ್ ಆಗುತ್ತೆ, ಯಾವ್ದ್ರಲ್ಲಿ ಜಾಸ್ತಿ ಎರ್ನಿಂಗ್ಸ್ ಆಗುತ್ತೆ, ಯಾವ್ದ್ರಲ್ಲಿ ಕಡಿಮೆ ಎರ್ನಿಂಗ್ಸ್ ಆಗುತ್ತೆ, ಈ ಥರ ಅನಲೈಸ್ ಮಾಡ್ಕೋಬೋದು. ಬಟ್ ಏನಂದರೆ ನಾನು ಹೇಳೋದೇನು ಅಂದರೆ,
100% ನಾನು ವಿಸಿಬಲ್ ಆಗಿ ತೋರಿಸ್ತೀನಿ. ಸೊ 4 ಅವರ್ಸ್ ಕೆಲಸ ಮಾಡಿದ್ದೀನಿ, ಸೊ ಇಷ್ಟು ಅರ್ನ್ ಮಾಡಿದ್ದೀನಿ, 6 ಅವರ್ಸ್ ಕೆಲಸ ಮಾಡಿದ್ದೀನಿ, ಇಷ್ಟು ಅರ್ನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಅದೆಲ್ಲ ಯಾವುದೇ ರೀತಿ ನಾನು ಫ್ರಾಡ್ ಥರ ಏನು ಮಾಡಲ್ಲ. ಸೊ ನಾನು 4 ಅವರ್ಸ್ ಕೆಲಸ ಮಾಡಿ ನೋಡಿ ಗಾಯ್ಸ್, 4 ಅವರ್ ಕೆಲಸ ಮಾಡಿದ್ರು ನನಗೆ ಬಂದಿರೋದು ₹100, ₹200 ಅಂತೆಲ್ಲ ಏನು ತೋರಿಸಲ್ಲ. ನಾನು ಏನು ಮಾಡ್ತೀನೋ ಅದನ್ನು 100% ತೋರಿಸ್ತೀನಿ. ಅಥವಾ ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ. ಬ್ಲಿಂಕಿಟ್, ಜೆಪ್ಟೋದವರು ನನ್ನ ಕರೆದು ಯಾವುದೇ ರೀತಿ ಪ್ರಮೋಷನ್ ಕೊಡ್ತಾಯಿಲ್ಲ. ನಾನು ನಿಮ್ಮ ಹತ್ರ ಅದಕ್ಕೆ ಫಸ್ಟ್ ಡಿಸ್ಕಸ್ ಮಾಡ್ತಾ ಇರೋದು. ಸೊ ಈ ರೀತಿ ಪ್ಲ್ಯಾನಿಂಗ್ ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ, ಯಾವುದೇ ರೀತಿ ಪ್ರಮೋಟ್ ವೀಡಿಯೋನೂ ಅಲ್ಲ. ಸೊ ನನ್ನ ಐಡಿಯಾ ಡೈಲಿ ವ್ಲಾಗೋಗಿ ಇದೊಂದು ಆ್ಯಡ್ ಆದರೆ ಚೆನ್ನಾಗಿರುತ್ತೆ ಅನ್ನೋದೊಂದು ತಲೆಯಲ್ಲಿ ಓಡ್ತಿದೆ. ಸೊ ಹಂಗಾಗಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾವುದು ಈ ಥರ ಬೆಸ್ಟು ಕಮೆಂಟ್ ಹಾಕಿ, ಯಾವ ಆ್ಯಪ್ ಬೇಕು ನಿಮಗೂ ಕಮೆಂಟ್ ಹಾಕಿ, ಅದನ್ನೂ ನೋಡೋಣ ಯಾವ್ದಾರ ಯಾವ್ದು ಫಸ್ಟು ಚೂಸ್ ಮಾಡಲಿ ಅಂತ. ನಾನು ಬಂದು ಚೂಸ್ ಮಾಡೋಣ ಅಂತ ಅಂದ್ಕೊಂಡಿರೋದು ಫಸ್ಟು. ಆ್ಯಕ್ಚುಲಿ ಇದಿನ್ನೂ ಪ್ರೊಸೆಸಿಂಗಲ್ಲಿದೆ, ಇದು 100% ಕನ್ಫರ್ಮ್ ಆಗಿಲ್ಲ ಪ್ಲ್ಯಾನು. ನಾನು ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ. ಸೊ ಇದು ಪ್ರೊಸೆಸಿಂಗಲ್ಲಿರೋದ್ರಿಂದ ನಾನು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಬ್ಲಿಂಕಿಟ್ಟಿಂದ ಸ್ಟಾರ್ಟ್ ಮಾಡೋಣ ಅನ್ನೋದೊಂದು ಪ್ಲ್ಯಾನಿಂಗ್ ನಡೀತಿದೆ. ಸೊ ಬ್ಲಿಂಕಿಟ್ ಆಗಿದ ತಕ್ಷಣ ನೋಡೋಣ, ಜೆಪ್ಟೋಗೆ ಶಿಫ್ಟ್ ಆಗೋಣ. ಹಂಗೆ ಜೆಪ್ಟೋದಲ್ಲಿ ಮಾಡಿ ಒಂದು ಸ್ವಲ್ಪ ಇದು ಮಾಡಿ ಆಮೇಲೆ ಹೋಯ್ತಾ ನೆಕ್ಸ್ಟು ಪೋರ್ಟರು ಆ ಥರದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೂ ಯಾವುದು ಕನ್ಫರ್ಮ್ ಆಗಿಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಸಲಹೆ ಇದ್ದರೆ, ನಿಮ್ಮ ಹತ್ರ ಯಾವುದಾದ್ರೂ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಸೊ 100% ತೋರಿಸ್ತೀನಿ. ಆಮೇಲೆ ನಂದು ಬಂದು ಫುಲ್ ಟೈಮ್ ಅಲ್ಲ, ಪಾರ್ಟ್ ಟೈಮು. ಸೊ 4 to 6 ಅವರ್ಸ್ ದುಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಮತ್ತು ಇನ್ನೂ ಒಂದು ಕ್ಲಾರಿಫಿಕೇಷನ್ ಏನು ಕೊಡ್ತೀನಿ ಅಂದರೆ, ಒಂದೊಂದು ಲೊಕೇಶನಲ್ಲಿ ಒಂದೊಂದು ಥರ ಅರ್ನಿಂಗ್ಸ್ ಆಗುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ಫಿಕ್ಸ್ ಆಗಬೇಡಿ 100% ಇದು ಅರ್ನಿಂಗ್ಸು. ನಾವು 4 ಅವರ್ಸ್ ದುಡಿದ್ರೆ ಇಷ್ಟು ಅರ್ನಿಂಗ್ಸ್ ಆಗುತ್ತೆ, 6 ಅವರ್ಸ್ ದುಡಿದ್ರೆ ಇಷ್ಟು ಅರ್ನಿಂಗ್ ಆಗುತ್ತೆ. ಸೊ ಇವರು 6 ಅವರ್ಸ್ ದುಡಿದ್ರೆ ಇಷ್ಟು ಅರ್ನಿಂಗ್ ಮಾಡ್ತಾರೆ, ನಾವು 12 ಅವರ್ಸ್ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಮಾಡ್ಬೋದು. ಇದೆಲ್ಲ ಊಹೆ ಅಷ್ಟೇ. ಸೊ ಯಾವ ರೀತಿ ಲೊಕೇಶನ್ ಇರುತ್ತೆ ಆ ರೀತಿ. ನಾನು ಬಂದು ಉಳ್ಳಾಳಲ್ಲಿರೋದು. ಸೊ ಕೆಂಗೇರಿ ಸರೌಂಡಿಂಗ್, ಇಲ್ಲಿ ಕೆಂಗೇರಿ, ಉಳ್ಳಾಳು ಈ ಥರ ಸರೌಂಡಿಂಗಲ್ಲಿ SMV ಲೇಔಟ್. ನಾನು 100% ಸ್ಪಾಟ್ ಬಂದು SMV ಲೇಔಟು 4th, 3rd, 1st, 2nd, 3rd, 4th, 5th ಬ್ಲಾಕು ಈ ಸರೌಂಡಿಂಗಲ್ಲಿ ಬರುತ್ತೆ ನನ್ನದು ಝೋನು. ಸೊ ಇದ್ರಲ್ಲಿ ಯಾವ ರೀತಿ ಅರ್ನಿಂಗ್ ಆಗುತ್ತೆ ತೋರಿಸ್ತೀನಿ. ಸೊ ನೀವು ಇನ್ನೂ ಆ ಸೈಡು ಬೆಂಗಳೂರು ಸೌತು, ನಾರ್ತ್ ಈ ಕಡೆ ಸೈಡ್ ಎಲ್ಲದ ಹೋದಷ್ಟು ಅಂದರೆ JP ನಗರ, ಜಯನಗರ, ದೊಡ್ಡಕಲ್ಸಂದ್ರ, ಕುಣಕುಂಟೆ ಕ್ರಾಸು ಆ ಕಡೆ ಸೈಡ್ ಹೋದಷ್ಟು ತುಂಬ ಅರ್ನಿಂಗ್ಸ್ ಚೆನ್ನಾಗಿ ಇದೆಯಂತೆ. ಸೊ ಅಲ್ಲೇ ನಾನು ಮಾಡಿದ್ದು ಮುಂಚೆ ಸೆಪ್ಟೋ ಎಲ್ಲ. ಸೊ ಅಂದರೆ ಫ್ರೆಂಡ್ಸ್ ಜೊತೆ. ಸೊ ಹಂಗಾಗಿ ನನಗೆ ಐಡಿಯಾ ಇದೆ. ಸೊ ನೋಡೋಣ ಗೈಸ್, ಇದೇನಾದ್ರು ನಿಮಗೆ ಪ್ಲ್ಯಾನ್ ಇಷ್ಟ ಆಗಿ ಓಕೆ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ಕಮೆಂಟ್ ಮುಖಾಂತರ ನಾನು ಹೋಗಿ ನಾನು ಡೈಲಿ ಶೇರ್ ಮಾಡ್ತೀನಿ ನಿಮಗೆ. ಸೊ ಈ ರೀತಿ ಆಗ್ತಿದೆ, ಈ ರೀತಿ ಆಗ್ತಿದೆ ಅಂತ. ಸೊ ಅದರಲ್ಲಿ ಯಾವುದೇ ರೀತಿ ಸಂದೇಶ ಇಲ್ಲ. ಸೊ ಮಾಡೋಣ ಗೈಸ್, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಡೈಲಿ ವ್ಲಾಗು ಈ ಥರ ಇತ್ತು. ಸೊ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗೈಸ್, ಲವ್ ಯು, ಬಾಯ್. Yeah.